ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸುದ್ದಿಯನ್ನು ಕೇಳಿ ಅವರ ಕುಟುಂಬ ಅಂದರೆ ಮೃತ ರೇಣುಕಾಸ್ವಾಮಿಯ ಕುಟುಂಬ ತೀವ್ರ ಆಘಾತವನ್ನು ವ್ಯಕ್ತಪಡಿಸಿತು ನಿನ್ನೆ ಅಷ್ಟೇ. ಇನ್ನು ಪ್ರಕರಣದ ಬಗ್ಗೆ ಹಲವು ಸಂಶಯದ ಕಣ್ಣುಗಳು ಮೂಡ್ತಾ ಇದೆ, ಅನುಮಾನ ಮೂಡ್ತಾ ಇದೆ ಪ್ರಕರಣ ಸಾಗ್ತಾ ಇರೋ ಬಗ್ಗೆ ಅಂತ. ಅಧಿಕಾರಿಗಳಿಂದ ತನಿಖೆ ಅನ್ನೋದು ಅಸಾಧ್ಯ. ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಒತ್ತಾಯವನ್ನ ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥ್ ಶಿವನಗೌಡರು ಮಾಡ್ತಾ ಇದ್ದಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ಅವರ ಆಗ್ರಹ. ನನ್ನ ಮಗ ರೇಣುಕಸ್ವಾಮಿಯನ ಕೊಲೆ ಅಪರಾಧಿತ ವ್ಯಕ್ತಿ ದರ್ಶನ್ ಅವರು ಜೈಲಿನಲ್ಲಿ ಇರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ನಿನ್ನೆ ಮಾಧ್ಯಮದ ಮುಖಾಂತರ ಅವರಿಗೆ ಜೈಲಿರತಕ್ಕಂಥ ದರ್ಶನ್ ಅವರಿಗೆ ಜೈಲಿನಲ್ಲಿ ರಾಜ ಆತಿಥ್ಯ ಸಿಗುತ್ತೆ ಅಂತ ತಿಳ್ಕೊಂಡು ಕೇಳಿ ನಮಗೆ ಭಯಂಕರ ಶಾಕ್ ಆಯಿತು ಮನಸ್ಸಿಗೆ. ಜೈಲಿನಲ್ಲಿದ್ದಾರೋ ಅಥವಾ ರೆಸಾರ್ಟ್ನಲ್ಲಿದ್ದಾರೋ ಅನ್ನೋದು ಅರ್ಥ ಆಗ್ತಾಯಿಲ್ಲ. ಅವರು ಕೂತ್ಕೊಂಡಿರೋ ಸ್ಟೈಲು, ಸಿಗರೇಟ್ ಹಿಡಿದೋದು, ಚಹಾ ಕಪ್ ಹಿಡಿದೋದು, ಅವ್ರು ಚರ್ಚೆ ಮಾಡೋಕ್ಕೆ ಕುರ್ಚಿ ಟೇಬಲ್ ಎಲ್ಲ ಹಾಕಿರೋದು ಮತ್ತು ಇವೆಲ್ಲ ನೋಡಿ, ಮತ್ತು ಮಾಧ್ಯಮದಲ್ಲಿ ಆಮೇಲೆ ಅವರು ಟಿ ವಿಯಲ್ಲಿ ಬೇರೆಯವ್ರಿಗೂ ಮಾತಾಡಿದ್ದೆಲ್ಲ ಮಾಧ್ಯಮದ ಮುಖಾಂತರ